ಮನೆಯ ಒಂದು ಆವರಣವನ್ನ ನೋಡಿದಾಗ ಲೈಕ್ ತುಂಬಾ ಪ್ಲಾನ್ಡ್ ಆಗಿ ಮಾಡಿರುವ ರೀತಿಯಲ್ಲಿದೆ. ಸೊ ಯಾರ್ದು ಐಡಿಯಾ ಸರ್ ಇದೆಲ್ಲವೂ ಕೂಡ ಹೀಗೆ ಇರಬೇಕು ಮನೆ ಅನ್ನುವಂಥದ್ದು? ತಂದೆಯವ್ರದ್ದೇ. ಸರ್ ನನಗೆ ಆಕ್ಚುಲಿ ಈ ಪ್ರಶ್ನೆ ಕೇಳಲೇಬೇಕು. ನಾವು ತಂದೆ ತಾಯಿಯಂದ್ರು ಏನಾದರೂ ಹೇಳಿದ್ರೆ ಈಗಿನ ಜನರೇಷನ್ ಜೆನ್ಸಿ ಅಂತ ಏನು ಹೇಳ್ತೀವಿ, ತಿರುಗಿಸಿ 10 ಮಾತು ಹಿಂದೆ ಹೇಳಿಬಿಡ್ತೀವಿ. ಬಟ್ ನೀವು ಯಾರು ಕೂಡ ಅವ್ರ ಮುಂದೆ ತಲೆ ಎತ್ತಿ ಕೂಡ ನಿಲ್ಲಲ್ವಂತಲ್ಲ ಸರ್, ಯಾಕೆ ಅಷ್ಟೊಂದು ರೆಸ್ಪೆಕ್ಟ್ ಅಂತ? ಇಲ್ಲ, ದಟ್ ಇಸ್ ಅ ಕಲ್ಚರ್. ಅದು ಮುಂಚಿನಿಂದ ಓಕೆ ಎಲ್ಲ ನಮ್ಮ ತಾತವ್ರ ಕಾಲದಿಂದ ನಮ್ಮ ತಂದೆಯವ್ರು ಹಂಗೆ ನೋಡ್ಕೊಂಡಿದ್ದಾರ. ಓಕೆ, ನಾವು ಹಂಗೆ ನೋಡ್ಕೊತಾ ಇದ್ವಿ. ಅಮೇಜಿಂಗ್ ಸರ್. ಎಷ್ಟು ವರ್ಷದ ಹಿಂದಿನ ಮನೆ ಇದು? ಎಷ್ಟು ವರ್ಷ ಆಯ್ತು ಈ ಮನೆ ಕಟ್ಸಿ? ಒಂದು 65-70 ಇಯರ್ಸ್. ಅದಕ್ಕಿಂತ ಮುಂಚೆ ನಮ್ಮ ತಾತ ತಗೊಂಡಿರೋ ಜಾಗ 1930s ತಗೊಂಡಿರೋದು. ಓಕೆ ಸರ್, ನಾನು ಈ ಥರದ ಡೈನಿಂಗ್ ಹಾಲ್ ಅನ್ನ ಎಲ್ಲರ ಮನೆಯಲ್ಲೂ ನೋಡ್ತೀನಿ. ಬಟ್ ಫ್ಯಾಮಿಲಿ ಜೊತೆ ಕೂತ್ಕೊಂಡು ಊಟ ಮಾಡೋ ಸಮಯ ಸಿಗಲ್ಲ ಅಂತ ತುಂಬಾ ರಾಜಕಾರಣಿಗಳದ್ದು ಒಂದು ಅಳಲಿದೆ. ನೀವೇನ್ ಹೇಳ್ತೀರಿ? ಸಮಯ ಸಿಗ್ತದ ಫ್ಯಾಮಿಲಿ ಜೊತೆ ಕೂತ್ಕೊಂಡು ಊಟ ಮಾಡ್ಲಿಕ್ಕೆ? ಎಲ್ಲರೂ ಮಾರ್ನಿಂಗ್ ಕಂಪಲ್ಸರಿ ನಾವೆಲ್ಲರೂ ಫ್ಯಾಮಿಲಿ ಜೊತೆ ಕೂತ್ಕೊಂಡು ತಾಯಿ ಕೈಯಿಂದನೇ ಎಲ್ಲ ಬಡಿಸ್ಕೊಂಡು ತಿಂದು ನಾವು ಮುಂದೆ ಹೋಗ್ತೀವಿ. ಓಕೆ ಓಕೆ. ಹಬ್ಬ ಹರಿದಿನಗಳು ಬಂದಾಗೆಲ್ಲ ಹೇಗಿರ್ತದೆ ಸರ್? ಅವರೇ ಅವ್ರ ಕೈಯಿಂದನೇ ಎಲ್ಲ ಮಾಡೋದು. ಓಕೆ. ತಾಯಿ, ನಮ್ಮ ಮನೆಯವರು ಎಲ್ಲ, ತಂದೆಯವರಿಗೆ, ನಮ್ಮ ತಮ್ಮನವರು ಆಗಲಿ, ನಮ್ಮ ಮಕ್ಕಳಾಗಲಿ, ಎಲ್ಲರೂ ಅವ್ರ ಕೈಯಿಂದ ಬಡಿಸ್ಕೊಂಡು ತಿಂದು ನಾವು ಮುಂದೆ ಹೋಗ್ತೀವಿ. ಅಮೇಜಿಂಗ್ ಸರ್. ಟೋಟಲ್ ಎಷ್ಟು ಜನ ಇದ್ದೀರಿ ಮನೆಯಲ್ಲಿ? ಕೂಡು ಕುಟುಂಬನ ಹೇಗೆ ಅಂತ? ಎಲ್ಲ ಕೂಡು ಕುಟುಂಬನೇ ಎಲ್ಲ. ಇವಾಗ ಒಂದು ಕಂಪಲ್ಸರಿ ನಮ್ಮ ತಮ್ಮನವರಿಗೆ ಒಂದು ರೂಮ್ ಕಂಪಲ್ಸರಿ ಇರುತ್ತೆ. ಓಕೆ. ಅವ್ರ ಮಗನಿಗೊಂದು ರೂಮ್ ಕಂಪಲ್ಸರಿ ಇದೆ. ನನ್ನ ಮಗನಿಗೊಂದು ಐತಿ, ನನಗೊಂದಿದೆ. ಬಂದಿರೋ ಗೆಸ್ಟ್ಗಳಿಗೆ ನಮ್ಮ ಸಿಸ್ಟರ್ಸ್ ಯಾರು ಬಂದರೂ ಕೂಡ ಎಲ್ಲರಿಗೂ ಓಕೆ ಅವರು ಸಪ್ರೇಟ್ ನಮ್ಮ ಅತ್ತೆ ಅಂದರು ಎಲ್ಲರೂ ಬರ್ತಾ ಇರ್ತಾರ. ಓಕೆ. ಮೇಕ್ಸ್ ದೆಮ್ ಕಂಫರ್ಟಬಲ್.